ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ, ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ, ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ, ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ, ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ, ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ, ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು
ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಈ ಆಣೆ ಪ್ರಮಾಣ ಇದರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಇದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ ಅವ್ರ ಪಕ್ಷದವರೇ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು.